ಮೊದಲನೇದಾಗಿ ಆಗಿಂದ ಒಂದೇ ಸಮ ಅಣ್ಣ ಅಣ್ಣ ಶಿವಣ್ಣ ಅಂತ ಕೂಗ್ತಾ ಇರೋಂಥ ಅಭಿಮಾನಿಗಳಿದಾರಣ್ಣ. ನೀವುಂಟು ಅಭಿಮಾನಿಗಳುಂಟು ಅಣ್ಣ. ಮೊದಲನೇದಾಗಿ ಇಲ್ಲ, ಅವ್ರದ್ದು ನಮ್ದು ನಡೀತಾ ಇರುತ್ತೆ, ಅವಾಗವಾಗ ನಡೀತಾ ಇರುತ್ತೆ ನಮ್ದು ಅವ್ರದ್ದು ಯಾವಾಗಲೂ. ಯಾಕಂದ್ರೆ ಗೊತ್ತು, ಯಾಕಂದ್ರೆ ನಮ್ದೊಂದು ಟೆಲಿಪತಿ ಥರ, ನಾನೇನು ಅನ್ಕೋತೀನೋ ಅದು ಗೊತ್ತಾಗುತ್ತೆ. ಅವರು ಹಿಂಗೆ ಎದ್ದು ನಿಂತಾಗ ನಾನು ಮಾಡೋ ಆ್ಯಕ್ಷನ್ಸು ಒಂದೊಂದು ಆ್ಯಂಗಲ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅದೇ ನಾನು ಆ್ಯಕ್ಚುಲಾಗೆ ನಾನು ಬೇರೆ ಥರ ಇರೋಕ್ಕೆ ಇಷ್ಟಪಡಲ್ಲ. ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡು, ಅದೇ ಅವ್ರಿಗೂ ಇಷ್ಟ ಅಂತ ಭಾವಿಸ್ತೀನಿ. ಯಾಕಂದರೆ ಪ್ರತಿ ಮನುಷ್ಯನಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಒಬ್ಬ ಅಭಿಮಾನಿನ ಸ್ನೇಹಿತನ ಥರ ನೋಡಬೇಕು. ಹೌದಣ್ಣ. ಅವಾಗಲೇ ಏನಂತೀವಿ, ಒಂದು ಬಾಂಡೇಜ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಆ ಥರ. ಬಟ್ ಟೈಮ್ ಆಗಿದೆ ಕರೆಕ್ಟು, ಬಟ್ ಆದರೂ ಅಷ್ಟು ಪೇಷನ್ಸಿಂದ ವೆಯ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಇವತ್ತು ಗೀತಾ ಪಿಕ್ಚರ್ಸ್ ಏನು ನಮ್ಮ 2ನೇ ಸಿನಿಮಾ, 38 ವರ್ಷದಿಂದ ಕೇಳ್ತಾ ಬರ್ತಿದ್ದೀನಿ, ಬಿಡಮ್ಮ ಓಲಿ. 38 ವರ್ಷ, 39ನೇ ವರ್ಷ ಇದು ಆಯ್ತಮ್ಮ. ಥ್ಯಾಂಕ್ ಯು. ಇವಾಗ ಯಾಕೆ ನನಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಾ? 39ರಿಂದ ಶಿವಣ್ಣ ಇದೇ ಎನರ್ಜಿ ಅಷ್ಟೇ. ಸೀಕ್ರೆಟ್ ಇನ್ನೇನಿಲ್ಲ. ನಾನೇನೋ ಸ್ಪೆಷಲ್ಲಾಗಿ ಬಾದಾಮಿನೋ ಏನೋ ತಿನ್ನೋದಲ್ಲ, ನಾ ಏನೂ ತಿನ್ನಲ್ಲ. ಬರೀ ನೀವು ಇದು ಪ್ರೋತ್ಸಾಹ ಮಾಡ್ತೀವಿ, ಅದೇ ಪ್ರೋತ್ಸಾಹ ಅಷ್ಟೇ. ಆಮೇಲೆ ಎಲ್ಲಿ ಹೋದ್ರು ನನಗೇನು ಇಷ್ಟ ಆಗುತ್ತೆ ಅದೇ ಮಾಡೋದು ನಾನು. ಅದು ಓಕೆ, ಯಾರನ್ನ ಮೆಚ್ಚಬೇಕು ಅಂತಲ್ಲ. ನಾನು ಡ್ಯಾನ್ಸ್ ಮಾಡ್ಬೇಕಾ ನಾನು ಡ್ಯಾನ್ಸ್ ಮಾಡ್ತೀನಿ, ಹಾಡಬೇಕಾ ಹಾಡ್ತೀನಿ. ದಟ್ ಈಸ್ ವಾಟ್ ಶಿವಣ್ಣ. ನನಗೆ ಅಲ್ಲಿ ಆಡಬಾರ್ದು ಇಲ್ಲಿ ಆಡಬಾರ್ದಲ್ಲ, ಎಲ್ಲಿ ಬೇಕಾದ್ರೂ ರೋಡ್ಲೂ ಆಡ್ತೀನಿ, ಸ್ಟೇಜ್ಲೂ ಆಡ್ತೀನಿ, ಅಮೇರಿಕಾಲೂ ಆಡ್ತೀನಿ, ಗಾಜಿನಲ್ಲೂ ಆಡ್ತೀನಿ. ಸೊ ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ, ಯಾರು ಮುಂದೆ ಆಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅಭಿಮಾನಿ ಬಯಸಿದಾಗ ಯಾರನ್ನ ಎಂಟರ್ಟೈನ್ ಮಾಡ್ತಾನೋ ಅವನೇ ರಿಯಲ್ ಹೀರೋ.